ಹರೇ ಶ್ರೀನಿವಾಸ ಧಾರ್ಮಿಕ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಚಾತುರ್ಮಾಸದಲ್ಲಿ ಮನೆಯಲ್ಲಿ ಮಾಡುವ ಸೇವೆಯ ಬಗ್ಗೆ ಹೇಳುತ್ತೇನೆ. ಚಾತುರ್ಮಾಸದಲ್ಲಿ ಕೆಲವರು ದಾನಗಳನ್ನು ಕೊಡುವುದು ಹಿಡಿಯುತ್ತಾರೆ. ಕೆಲವೊಂದು ದಾನಗಳು ದಿನ ಕೊಡುವುದು ಇರುತ್ತವೆ, ಕೆಲವೊಂದು ದಾನಗಳು ದ್ವಾದಶಿಗೆ ಕೊಡುವುದು ಇರುತ್ತದೆ. ಯಾರಿಗೆ ಹೊರಗು ಹೋಗೋಕ್ಕೆ ಆಗುವುದಿಲ್ಲ ಅಂಥವರು ಈ ಸೇವೆಗಳನ್ನು ಮಾಡಬಹುದು. ಮೊದಲನೆಯದಾಗಿ ತುಳಸಿಗೆ ಗೆಜ್ಜೆ ವಸ್ತ್ರ ಹಾಕುವುದು ಹಾಗೂ ಎರಡನೆಯದಾಗಿ ಮನೆಯಲ್ಲಿಯೇ ರಂಗೋಲಿ ಸೇವೆ ಮಾಡುವುದು. ಮೊದಲನೆಯದು, ದಿನಾಲು ತುಳಸಿಗೆ ನೀರು ಹಾಕಿ ಅರಿಶಿಣ ಕುಂಕುಮ ದೀಪ ಹಚ್ಚಿ ನೈವೇದ್ಯ ಮಾಡಿ ದಿನಾಲು ಗೆಜ್ಜೆ ವಸ್ತ್ರ ಹಾಕಬೇಕು. ದ್ವಾದಶಿಯಿಂದ ಪ್ರಾರಂಭ ಮಾಡಿ 4 ತಿಂಗಳ ಗೆಜ್ಜೆ ವಸ್ತ್ರ ಹಾಕಬೇಕು. ಯಾರಿಗೆ ಹೊರಗೆ ಹೋಗುವುದಕ್ಕೆ ಆಗುವುದಿಲ್ಲ ಅಂಥವರು ಈ ಸೇವೆ ಮಾಡಬಹುದು. 4 ತಿಂಗಳ ಆದ ಮೇಲೆ, ಅಂದರೆ ತುಳಸಿ ವಿವಾಹದ ನಂತರ ಚಿಕ್ಕ ಮಕ್ಕಳಿಗೆ ಬಟ್ಟೆ ಮಾಡಬೇಕು. ಒಂದು ಚಿಕ್ಕ ಹುಡುಗಿಗೆ ಲಂಗ ಮತ್ತು ಬ್ಲೌಸ್ ಹೊಲಿಸಿ ಕೊಡಬೇಕು. ರೆಡಿಮೇಡ್ ಸಿಕ್ಕಿದ್ದರೆ ಹಾಗೂ ಕೂಡ ಕೊಡಬಹುದು. ತುಳಸಿಗೆ ಗೆಜ್ಜೆ ವಸ್ತ್ರ ಹಾಕುವುದು ಕೂಡ ವಿಶೇಷವಾದ ಪೂಜೆ ಹಾಗೂ ಸೇವೆಯಾಗಿದೆ ಚಾತುರ್ಮಾಸದಲ್ಲಿ. ಎರಡನೆಯದಾಗಿ, ಮನೆಯಲ್ಲಿಯೂ ನಿತ್ಯ ರಂಗೋಲಿ ತೆಗೆಯುವುದು. ಚಾತುರ್ಮಾಸದ ರಂಗೋಲಿ ಎಂದೇ ವಿಶೇಷವಿರುತ್ತದೆ. ಆ ರಂಗೋಲಿಯಲ್ಲಿ ಶಂಖ, ಚಕ್ರ, ಪದ್ಮ, ನಾಗಪ್ಪ, ಆಕಳ ಕರುಚಿತ್ರ, ಆನೆ, ಗದ ಮುಂತಾದವು ರಂಗೋಲಿಗಳು ಇರುತ್ತವೆ. ಇದು ವಿಶೇಷವಾಗಿ ಚಾತುರ್ಮಾಸದಲ್ಲಿ ಹಾಕುವುದು. ಈ ರಂಗೋಲಿ ಸೇವಾ ಕೂಡ ದ್ವಾದಶಿಯಿಂದಲೇ ಪ್ರಾರಂಭ ಮಾಡಬಹುದು. ಆದರೆ ಈ ರಂಗೋಲಿ ಸೇವೆ ಕೇವಲ 1 ವರ್ಷ ಅಷ್ಟೇ ಅಲ್ಲ, 5 ವರ್ಷ ಹಾಕಬೇಕು. ಅಂದರೆ ಪ್ರತಿ ಚಾತುರ್ಮಾಸದಲ್ಲಿ ಈ ರಂಗೋಲಿ ಸೇವೆ ಮಾಡಬೇಕು. ಅಂದರೆ 5 ವರ್ಷ ಈ ರಂಗೋಲಿ ಸೇವೆ ಮಾಡಬೇಕು. ಪ್ರತಿ ಚಾತುರ್ಮಾಸದಲ್ಲಿ 4 ತಿಂಗಳು ಚಾತುರ್ಮಾಸದ ರಂಗೋಲಿ ಹಾಕಬೇಕು. ಈ ಚಾತುರ್ಮಾಸದ ರಂಗೋಲಿ ಎಂದೇ ಒಂದು ಪುಸ್ತಕ ಸಿಗುತ್ತದೆ. ಅದರಲ್ಲಿ ವಿವರವಾಗಿ ಎಲ್ಲ ರಂಗೋಲಿಗಳು ಇರುತ್ತವೆ. ಈ ಪುಸ್ತಕ ಪೂಜಾ ಭಂಡಾರದಲ್ಲಿ ಸಿಗುತ್ತದೆ. ಹಾಗೆ ಕೆಲವರಿಗೆ ರಂಗೋಲಿ ಇಳಿಸುವುದರಲ್ಲಿ ಪರ್ಫೆಕ್ಟ್ ಇರುತ್ತಾರೆ. ಕೆಲವೊಬ್ಬರಿಗೆ ಎಲ್ಲ ರಂಗೋಲಿಗಳು ಇಳಿಸುವುದಕ್ಕೆ ಸ್ವಲ್ಪ ಕಷ್ಟವಾಗುತ್ತದೆ. ಆದ್ದರಿಂದ ಈಗ ರಂಗೋಲಿ ತಟ್ಟೆ ಸಿಗುತ್ತದೆ. ಅಂದರೆ ತಟ್ಟೆಯಲ್ಲಿ ಚಿಕ್ಕ ಚಿಕ್ಕ ತೂತಗಳು ಇರುತ್ತವೆ. ನಾವು ಅದರ ಮೇಲೆ ಸುತ್ತ ರಂಗೋಲಿ ಹಾಕಿ ದೇವರ ಕಟ್ಟೆ ಮೇಲೆ ಹಾಕಬಹುದು. ಇದು ತುಂಬ ಸರಳವಾಗಿ ಆಗುತ್ತದೆ. ಏಕೆಂದರೆ ಮುಂಜಾನೆ ಬೇಗನೆ ರಂಗೋಲಿ ಸೇವೆ ಮುಗಿಸಬೇಕು. ಆದುದರಿಂದ ಇಂತಹ ತಟ್ಟೆಗಳು ಎಲ್ಲ ಕಡೆ ಸಿಗುತ್ತವೆ ಹಾಗೂ ಆನ್ಲೈನ್ನಲ್ಲಿ ಕೂಡ ಈ ತಟ್ಟೆಗಳು ಸಿಗುತ್ತವೆ. ಈ ಚಾತುರ್ಮಾಸದ ರಂಗೋಲಿಯನ್ನು ಇಳಿಸಿ ಅದರ ಮೇಲೆ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಹಾಕಿ ದೀಪವನ್ನು ಹಚ್ಚಿ ಬೆಲ್ಲ ಮತ್ತು ತುಪ್ಪದ ನೈವೇದ್ಯ ಮಾಡಬೇಕು. ಮತ್ತು ಹಚ್ಚಿದ ತುಪ್ಪದ ದೀಪದಿಂದ ಆರತಿ ಕೂಡ ಮಾಡಬೇಕು. ಯಾವ ದಿನ ನಾವು ರಂಗೋಲಿ ಹಾಕೋದು ತಪ್ಪುತ್ತೇವೆ, 2ನೇ ದಿವಸ 2 ರಂಗೋಲಿ ಹಾಕಬಹುದು. ಪಕ್ಷ ಮಾಸದಲ್ಲಿ 15 ದಿವಸ ಈ ರಂಗೋಲಿಯನ್ನು ಹಾಕಬಾರದು. ಪಕ್ಷ ಮಾಸ ಮುಗಿದ ಮೇಲೆ ಮತ್ತೆ ರಂಗೋಲಿಯನ್ನು ಪ್ರಾರಂಭ ಮಾಡಬೇಕು. ಚಾತುರ್ಮಾಸ ಮುಗಿದ ಮೇಲೆ ಕೂಡ ನಾವು ಮೋಹಿನಿ ಏಕಾದಶಿವರೆಗೂ ಯಾವುದಾದರೂ ಬಿಟ್ಟಿದ ವ್ರತಗಳನ್ನು ಮಾಡಬಹುದು. ಯಾವುದೇ ಕಾರಣಕ್ಕೆ ಕೆಲವೊಂದು ಸಲ ನಿಯಮಗಳು ತಪ್ಪುತ್ತವೆ. ಅದನ್ನು ನಾವು ಮುಂದೆ ಮಾಡಬಹುದು. ಈ ಚಾತುರ್ಮಾಸದ ರಂಗೋಲಿ 5 ವರ್ಷ ಆದ ನಂತರ ಅಣ್ಣ ಅಥವಾ ತಮ್ಮನಿಗೆ
ಹೊಸ ಬಟ್ಟೆಗಳನ್ನು ಮಾಡಬೇಕು. ಹಾಗೆ ಆ ದಿನ ವಿಶೇಷವಾಗಿ ಶಾವಿಗೆ ಪಾಯಸ ಮಾಡಬೇಕು. ಕೆಲವೊಂದು ಕಡೆ ಕೆಲವೊಂದು ಪದ್ಧತಿ ಇರುತ್ತದೆ. ಆದರೆ ರಂಗೋಲಿ ಹಾಕಿದ ಮೇಲೆ ಏನಾದರೂ ಮಾಡಲೇಬೇಕು. ಯಾವುದೇ ವ್ರತವನ್ನು ಮಾಡಿದರೆ ಕೊನೆಗೆ ಅದಕ್ಕೆ ದಾನದ ರೂಪದಲ್ಲಿ ಆಚಾರ್ಯರಿಗೆ ಆಗಲಿ ಅಥವಾ ಅವರವರ ಪದ್ಧತಿಯ ಪ್ರಕಾರ ಏನಾದರೂ ಮಾಡಲೇಬೇಕು. ಅಂದರೆ ಆ ವ್ರತ ಸಂಪೂರ್ಣವಾಗುತ್ತದೆ. ಹೀಗೆ ಚಾತುರ್ಮಾಸದಲ್ಲಿ ಮಾಡಲು ಅನೇಕ ವ್ರತಗಳು ಮತ್ತು ಸೇವೆಗಳು ಇವೆ. ಧನ್ಯವಾದ. ಇನ್ನೊಂದು ವಿಡಿಯೋದಲ್ಲಿ ಧಾರ್ಮಿಕ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ.